ನಾನಾರು ಚಲದಂಕಮಲ್ಲ, ಸುಯೋಧನ. ನಾನು ಬಾಲ್ಯಾವಸ್ಥೆಯಲ್ಲಿದ್ದಾಗಲೇ ಆ ಭೀಮನ ಸಂಹಾರಕ್ಕಾಗಿ ನನ್ನ ಮೊದಲ ಸಾಮೋಪಾಯ ಕೋಟಿ ತೀರ್ಥದ ಬಳಿ ಕ್ರೀಡಾಗೃಹವನ್ನು ನಿರ್ಮಿಸಿ ಅಲ್ಲಿಗೆ ಭೀಮನನ್ನು ಕರೆಯಿಸಿ ವಿಷ ಭೋಜನವ ಮಾಡಿಸಿ ಎಡೆಮುಡಿಗೆ ಕಟ್ಟಿ ನದಿಗೆಸಲು ಬಂದರು ಬದುಕಿ ಬಂದ ಬಂಡ ಭೀಮ. ವಾರಣಾವತದ ಊರವರೆಗೆ ಅರಗಿನ ಮನೆಯನ್ನು ನಿರ್ಮಿಸಿ ಭವ್ಯವಾದ ಅರಮನೆ ಎಂದು ನಂಬಿಸಿ ಪಾಂಡವರನ್ನು ಅಲ್ಲಿಗೆ ಕಳುಹಿಸಿ ಲಾಕ್ಷಾಗೃಹಕ್ಕೆ ಬೆಂಕಿ ಇಟ್ಟರೆ ಸುಟ್ಟು ಭಸ್ಮವಾಗಲಿಲ್ಲ ಆ ಏಡಿ ಪಾಂಡವರು. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿದ ನಾನು ಯುಧಿಷ್ಠಿರನನ್ನು ಕಬಡ್ಡಿ ದ್ಯೂತಕ್ಕೆ ಆಹ್ವಾನಿಸಿ ಪಗಡೆ ಆಟದಲ್ಲಿ ತಂತ್ರ ವಾಪಿಸಿ ಪಾಂಡವರ ಸಮಸ್ತ ಧನ ಕನಕ ಸಮಸ್ತ ರಾಜ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಆಗಮನ ಭಂಗ ನಂತರ ಪಾಂಡವರಿಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಡವಿಯಿಂದ ಹಿಂತಿರುಗಿ ಬಂದ ಪಾಂಡವರಿಗೆ ಅರ್ಧ ರಾಜ್ಯಕ್ಕಾಗಿ ಶ್ರೀಕೃಷ್ಣನಿಂದ ಶ್ರೀಕೃಷ್ಣ ಸಂಧಾನ. ಕೆಟ್ಟರು ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟಿದ ಈ ಕೆಚ್ಚಿದ ವೀರ ಕಟ್ಟಲು ಕೌರವೇಶ್ವರನ್ನು ಕೇಕಿನ ಕಲಲ ಪಾಂಡವದ ಪಾಂಚಾಲಿ ಅಂದೇ ಕಟ್ಟಲು ಈ ಛಲವನ್ನು ಭೂತ ಪ್ರೇತ ಪಿಶಾಚಿಗಳ ಒಡೆಯನಾದ ಪತನಾಥೇಶ್ವರನೇ ಕದನಕ್ಕೆ ಕಾಲ್ಕೆದರಿದವನೇ. ಕಲಿವಂಶದಿಂದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯ ರಕ್ತದ ಕೋಡಿಯಲ್ಲಿ ಕೊಚ್ಚುವುದು ಸರಿಯೇ. ಅಸ್ಸಿನಾವತಿಯ ಚಕ್ರೇಶ್ವರನ ನಾನು ಈ ಮಸವದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಮಾಡಲು ಸರಿಯೇ. ನೆಲವನ್ನು ಕೊಡೆ, ಜಲವನ್ನು ಬಿಡೆ. ಈ ದುರ್ಯೋಧನ ಚಲ ಅಚಲ ಕುರುಕ್ಷೇತ್ರ ಯುದ್ಧ ಇಂದಿಗೆ ಪ್ರಾರಂಭವಾಗಿ 17 ದಿನಗಳಾಯಿತು. ಇನ್ನುಳಿದಿರುವುದು 3 ದಿನಗಳಾಯಿತು. ಈ 3 ದಿನಗಳ ಯುದ್ಧದಲ್ಲಿ ಇನ್ನುಳಿದಿರುವವರು ಆಪ್ತ ಮಿತ್ರ ಕರ್ಣ, ಗುರುಪುತ್ರ ಅಶ್ವತ್ಥಾಮ, ಸೋದರ ಮಾವ ಶಕುನಿ. ಇವರೆಲ್ಲರೂ ಕೂಡಿ ಇನ್ನುಳಿದ 3 ದಿನಗಳ ಯುದ್ಧದಲ್ಲಿ ಈ ಭೂಮಿಯ ಮೇಲೆ ನಿಫಾನ್ ಹಾಕುತ್ತೀ ಎಂಬ ಶಬ್ದವನ್ನು ಕಾಣಪಡುವ ಮೇಲೆ ಬೆಳೆದಿದ್ದರೆ ರಾಮನಲ್ಲಿನ ಆ ಭೀಮಗುರುವನ್ನು ಹೊರಗಿದ್ದಾರೆ.
ಸಾಧ್ವಿ ಶಿರೋಮಣಿ ಉತ್ತರಾದೇವಿಯ ಶಾಪ ಸತ್ಯವಾಯಿತು. ದಿನಗೂರು ಕಳೆದರಾಗಿ ಪೃಥ್ವಿ ಪಾಂಡವ ಪೃಥ್ವಿ ಇನ್ನು ನಿನ್ನ ಗರ್ಭಸ್ಥವೆಂದಕ್ಕೂ ಪ್ರಳಯ.
ನಿಲ್ಲಿ, ನೋಡ ಗುದುರಿಗೆ ನೇರಿ ಓಡಿ ಹೋಗದಿರಿ ಮುಗಿಲ ಮಾತ್ರವಾಗಿ. ನಾನು ಬರುವೆ, ಕರ್ಮದ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡಿಕೊಂಡು ಬರುವೆ. ನಿನ್ನವಳು ನಾನಾದರೂ ಅಭಿಮಾನಿಸುವೆ. ನೀನು ಗಂಡಲ್ಲಿ ಹಾಕ್ಬೇಡಿ. ಬನ್ನಿ ಕಂಕಪಟ್ಟನೆ, ಬನ್ನಿ. ಅದು ಆಕಾಶದಾಚೆ ಚಂದ್ರಾಸನದಲ್ಲಿ ಅಭಿಮನ್ಯುವನ್ನು ಕುಳ್ಳಿರಿಸಿ ಪೂಜೆ ಕಟ್ಟುತ್ತಿರುವ ದೇವಕನ್ನಿಕೆಯರು. ಕಂಕಪಟ್ಟನೆ, ನನ್ನೊಡೆಯ ಅಭಿಮನ್ಯು ಹಸಿದಿರುವನು. ಅವನಿಗೆ ಬೇಗನೆ ಅಡಿಗೆ ಮಾಡಿ ಉಣೆ ಬಡಿಸಿಯ. ಅವನಿಗೆ ಬೇಗನೆ ಅಡಿಗೆ ಮಾಡಿ ಉಣೆ ಬಡಿಸಿಯ. ಅವನಿಗೆ ಬೇಗನೆ ಅಡಿಗೆ ಮಾಡಿ ಉಣೆ ಬಡಿಸಿ. ಓ ವಾಯುಸುತ, ಓ ಅಗ್ನಿಪುತ್ರಿ, ಕೇವಲ ನಿಮ್ಮ ಪ್ರತಿಜ್ಞೆಗಳ ಪರಿಣಾಮವಾಗಿ ಪತಿಯವರ ಹೆಗ್ಗಡ್ಡದಲ್ಲಿ ಪ್ರಾಣಾಹುತಿಯನ್ನು ಹಾಕಿದ ಅಭಿಮನ್ಯುವಿನ ಬಲಿರಕ್ತದಲ್ಲಿ ಮುಳುಗಿದ್ದು ದುಃಖದ ಗಿಷ್ಟಿಕೆಯನ್ನು ತನ್ನ ಎದುರಿಗಿರಿಸಿಕೊಂಡ ಪ್ರಣಗೊಂಡ ಉತ್ತರೆ ತನ್ನ ಕಣ್ಣೀರಿಳಿಸಿ ವ್ಯಸನದ ಬಣ್ಣ ಬರೆದಳು ಪಾಂಡವರ ಬಾಳಿನ ಇತಿಹಾಸಕ್ಕೆ. ಕುರುಕ್ಷೇತ್ರವನ್ನು ಕಟ್ಟಿದವೇ ಕೇವಲ ನಮ್ಮ ಪ್ರತಿಜ್ಞೆಗಳು. ಓ ಆರ್ಯಪುತ್ರ, ಕೌರವರ ಉನ್ಮತ್ತ ಖಡ್ಗಗಳ ಠೇಂಕಾರ, ಧನಸ್ಸುಗಳ ಛೇಂಕಾರ ಮೀರಿದವು ಮಾನವೀಯ ಮಮಕಾರ. ಇದಕ್ಕೆ ಪಾಂಡವರು ಕೊಟ್ಟ ಪ್ರತ್ಯುತ್ತರದ ಚಿತ್ರವೇ ಆ ಕುರುಕ್ಷೇತ್ರ. ಮಣ್ಣಿನ ಮಡೆಲ ಮಕ್ಕಳ ಮಮಕಾರವು ಬ್ರಹ್ಮಾಂಡ ಭಾಂಡದಲ್ಲಿ ತುಂಬಲು ಹಾಹಾಕಾರ. ಆಗ ಓಂಕಾರದಿಂದ ಚಿಮ್ಮಿ ಬಂದ ದೈವಿ ಶಕ್ತಿಯ ಬಲಗೊಂಡ ಬಲ್ಲಿದರು ಆ ಮಂಗಳ ಅಳಿಯಲಿಕ್ಕೆ ಅವರು ಮಾಡಿದ ಪ್ರತಿಜ್ಞೆಗಳ ಪರಿಣಾಮವಾಗಿ ಅವರು ದೋಷಿಗಳೆಲ್ಲ ವಿಶ್ವದ ದಿವ್ಯ ದೃಷ್ಟಿಯಲ್ಲಿ. ಆದರೆ ಏನಾಯಿತು ದ್ರುಪದಜೆ? ನಮ್ಮವರ ನೆತ್ತರೋಳು ಕೈ ತೊಳೆದ ಸೇನಿನ ಸೈತಾನ ಹುಚ್ಚೆದ್ದು ತೆಲಗೆದರು ಕುಳಿತಿದ್ದ ಭಾರತೀಯ ರಾಜಾಂಗಣದಲ್ಲಿ ಕರಾಳ ಛಾಯೆ ಚೆಲ್ಲಿ ಧರ್ಮಜ ಕಡಲ ಕಡಹದಿಂದ ಕಾಲಕೂಟ ಹುಟ್ಟಿದಂತಿದೆ ಎಂದು ನಿಮಗಿಂದು ತೋರುತ್ತಿದೆ. ಆದರೆ ಮುಂದೆ ನಿಸ್ಸಂದೇಹವಾಗಿ ಹುಟ್ಟಿ ಬರುವುದು ಅಮರ ಶಾಂತಿಯ ಅಮೃತ. ವಿಷದಲ್ಲಿ ಅಮೃತ ಇಚ್ಛಿಸಿ ಕಾದಿರಬೇಕೆ ಕಣ್ಣೀರು ತುಂಬಿ. ಭೀಮ, ಎನಿತ ನರರ ಮಸ್ತಕಗಳೆಲ್ಲ ನೆತ್ತರದ ಮುಳುಗಿ ಮಾಯವಾಗಿದ್ದು ನಿಲ್ಲಿಸಲಾರಿದ ಈ ನಿಮ್ಮ ನರಮೇ ಬೇಕು. ಕಟ್ಟ ಕಡೆಗೆ ಸತ್ತವರಿಗಾಗಿ ಹತ್ತು ಬಾಡಿ ಬತ್ತಿದ ಮುಖಗಳನ್ನು ನೋಡಿ ಆದರೂ ತಡೆಯಲಾರಿದ ನಿಮ್ಮ ಕೊಲೆಯ ಕೈ. ಇದುವೇ ಭೂತದಯ ಒಡಿ. ಬೇಡ ನಿಮ್ಮ ಮಸ್ತಕದ ಜ್ಞಾನೋಪದೇಶ ಹೇಡಿಯನ್ನಾಗಿ ಮಾಡುವ ಕೊಟ್ಟು ತತ್ವದ ಕುರಿಯ ತಟ್ಟಿಯಲ್ಲಿ ಈ ಪುರುಷ ಸಿಂಹವನ್ನು ಮನುಜ ಕುರಿಯನ್ನಾಗಿರಿಸುವ ಅವನ ತತ್ವವನ್ನು ಸವಿದ ಸನ್ಯಾಸಿಯ ಜ್ಞಾನೋಪದೇಶ ಬೇಡರಿಗೆ ಈ ಭಾರತರಿಗೆ ಕಡಲ ವಾಣಿಯಲ್ಲಿ ಮನುಜ ಕುರಿಗಳಿಗೆ ಸಿಂಹದಿನೆಯನ್ನು ಕೊಟ್ಟು ಯಮನ ಕೋಣವನ್ನೇ ಕುಟ್ಟಿ ಕೊಲ್ಲುವ ಮರ್ಮವನ್ನು ತಿಳಿಸಿಕೊಡುವಂತ ಉತ್ತಮ ತತ್ವವನ್ನು ಪ್ರಚಂಡ ಪ್ರವಾದಿಯ ಪ್ರಬೋಧನೆ ಬೇಗೆಳಗೆ ಈ ಭಾರತನಿಗೆ. ಧರ್ಮಜ, ನಮ್ಮಿ ಸ್ವಾತಂತ್ರ್ಯದೊಳಿದೆ ಭಾರತೀಯ ಸ್ವಾತಂತ್ರ್ಯ. ಭೀಮದೇವನ ನುಡಿಯೇ ಈ ಭಾರತೀಯ ನುಡಿ. ಧರ್ಮಾವತಾರ, ಕೌರವರು ಕೊಟ್ಟ ಕೋಟಲೆಗೆ ನಾಡಿನ ನಗೆ
ಅಗ್ನಿಯ ಸ್ವರದೋಳು ಬೆರೆತು ಬೀರಿತು ಅಸ್ಥಿರಾವತಿಯ ಮುತ್ಸದ್ದಿಗಳ ಮತ್ತದಕ್ಕೆ ತಳಾಚಿತು ಆ ಕೌರವರ ಪರಿವಾರ. ಆ ಅಮಂಗಳಕ್ಕೆ ದೇವತೆಗಳೆದೆ ಕೂಡ ನಡುಗಿತು. ನಾಡು ಕಂಪನವ ತಾಳಿ ಸಾವು ನೋವುಗಳ ಹೊಳೆಯಲ್ಲಿ ತೇಲಿ ಹೊರಹೊರಪಿನ ಬಂಗಾರ ಬಣ್ಣದ ಕೌರವನ ಆಯ್ಕೆಯ ಕರಿಹಾವು ಹೆಡೆಯೆತ್ತಿ ಮುದ್ದಿಸದೆ ಮಾನವ ಕುಲವನ್ನೆಲ್ಲ ಕೊಲ್ಲಲೆನಿಸುತ್ತಿರುವಾಗ ಧೃತರಾಷ್ಟ್ರನ ಪುಣ್ಯದ ಬುದ್ಧಿ ಸವಿಯುತ್ತಿತ್ತು. ಆಗ ಹಸಿರು ಕಂಗೆಟ್ಟ ಕುಲವತಿಯರ ನಿಟ್ಟುಸಿರಿನಿಂದ ಹುಟ್ಟಿ ಹರಿದು ಬಂದಿದ್ದು ಈ ವಿಪ್ಲವದ ರಕ್ತ ರಣಧುನಿ. ಇದಕ್ಕೆ ಕೇವಲ ನನ್ನ ಹಾಗೂ ಭೀಮದೇವನ ಪ್ರತಿಜ್ಞೆಗಳು ಕಾರಣೀಭೂತವಾಗಿಲ್ಲ. ಸತ್ಯ ಸತ್ಯ. ಭೀಮ ದ್ರೌಪದಿಯರು ಕೇವಲ ನಿಮಿತ್ತ ಮಾತ್ರ. ಧರ್ಮಜ ಕುಟಿಲ ನೀತಿಯ ನಡೆದು ಸಿರಿಸುತರ ಥಳಕ ಬಿಚ್ಚಿ ಕೂಳರ ಕಳಕ ಕೊಚ್ಚಿ ಹರಿಯುತ್ತಿದೆ ಈ ಮಹಾವಿಪ್ಲವದ ರಕ್ತ ರಣಧ್ವನಿ. ಧರ್ಮಜ, ಸಿರಿಮನೆಯ ಮಹಲು ಸುಟ್ಟು ಬೂದಿಯಾಗುವುದು ಸಹಜ. ಹಸಿದ ಬಡವಟ್ಟಿಗೆ ಉರಿ ಹತ್ತಲು ಮಾನಹಾನಿಗೊಳಗಾದ ಮಾಲಿನ್ಯರ ಕಂಪನಿಯ ಕಣಲ್ಲಿಂದ ಉದ್ಭವಿಸಿದ ಬಡಪಾಪಿ ಛಲ ಜಲಪಿಸಿ ಜಡಿಯೇ ಜಾಗೃತರಾಗಲೇ ಮಹಾಕಾಳಿ ಧರ್ಮಾವತಾರ. ಈ ಕಾಳರಾತ್ರಿ ಹರಿದು ಹೋಗುವ ಮುಹೂರ್ತವನ್ನು ರಣರಂಗದಲ್ಲಿ ನಿಂತು ನೋಡುತ್ತಿರಲು ಮುಡಿಗೆದರಿ ಮುಗುಳ್ನಗೆಯ ಬೀರಿ ಹೇಳುತ್ತೇನೆ, ತಿರುಗೂರು ಕರಿಮನೆಗೆ ಹೋಗಿ ಈ ಪೃಥ್ವಿ ಪಾಂಡವ ಪೃಥ್ವಿ ಇನ್ನು ನಿನ್ನ ಗರ್ಭಸ್ಥ ಪಿಂಡಕ್ಕೂ ಕೇಳಿದ ಅಶ್ವತ್ಥಾಮನ ಕಂಠದಿಂದ ಹೊರಹೊಮ್ಮಿದ ನೀವು ಪಾಂಡವ ಪೃಥ್ವಿ ಎಂಬ ಶಬ್ದಕ್ಕೆ ಪಾಂಡವ ಪೃಥ್ವಿ ಕಂದ ಸಪ್ತ ಶೋಕರಾಮೇಶದಲ್ಲಿ ಕಂದ ಸಪ್ತ ಶೋಕರಾಮೇಶದಲ್ಲಿ ನಿಪ್ಪಾಂಡವ ಪೃಥ್ವಿ ಎಂದು ಪಡಬಡಿಸುತ್ತೇವೆ. ಓ ಪರಿಮಿಗಳ ಮಲ್ಲರಾದ ಅಶ್ವತ್ಥಾಮನ ಕರ್ಮವನ್ನು ಕ್ಷಾತ್ರದಲ್ಲಿ ನಡೆ ಭೀಮ. ಅಶ್ವತ್ಥಾಮನವ ಶಿವನವತಾರದಲ್ಲಿ ಜನಿಸಿದನು. ಭೀಮ, ಅಶ್ವತ್ಥಾಮನವ ಶಿವನವತಾರದಲ್ಲಿ ಜನಿಸಿದನು. ಕೋದಂಡಧರನಿಗೋ ಮಿಗಿಲಾದ ಶೂರನವನು. ಭೀಮ, ಕೋದಂಡಧರನಿಗೋ ಮಿಗಿಲಾದ ಶೂರನವನು. ರಣಕಲಾಧುರೀಣ ಭೀಕರ ಭೀಭತ್ಸ ಭಯಂಕರನು. ಅಜೇಯ ಅಮರ ಮೃತ್ಯುಂಜಯನೋ. ಭೀಮ, ಬರೀ ನಿಧನಮಲ್ಲನೆಂಬುದೊಂದೇ ಅಲ್ಲ, ಕದನ ಕಲೆಯಬಲ್ಲ ಆ ಅಶ್ವತ್ಥಾಮ ಅಪ್ರತಿಮ ಮಲ್ಲ ಈ ಲೋಕಕ್ಕೆಲ್ಲ. ಸಮಯವಿನ್ನು ಉಂಟು, ಅವಸರ ಬೇಡ. ಅದು ರಕ್ತ ರಾತ್ರಿ. ನನ್ನ ಗಂಡರಿಗೆ ನೀನುಂಟಾದ ರಕ್ತ ಜಲಪಾತ. ನರೆ ಬೀದಿ ಎತ್ತಿ ಕುಂಡದ ನಾಟ. ನನ್ನ ಕಣ್ಣುಗಳ ಮುಚ್ಚಳ. ಕೃಷ್ಣದೇವ, ಎಂದಾದರೂ ಆಗಲಿ ಉತ್ತರಿಗೆ ಶಾಂತಿ ಹುಟ್ಟಿಸಿದರೆ. ಓ ಸತಿಯುತ್ತರೆ, ಶಾಂತಿ ಶಾಂತಿ ಶಾಂತಿ. ಮಗು ಉತ್ತರೆ, ಆತ್ಮವು ಅಮರವೆಂದು ದೇಹ
ನಶ್ವರವೆಂದು ಜನ್ಮಗಳು ಬರುವವೆಂದು ಭಾರತಿಗೆ ಮಂಗಳವೆಂದು ಹಾಡುತ್ತಿರು ನೀ ಗರತಿಯ ಹಾಡನ್ನು. ಸುಖ ಶಾಂತಿಯ ಸಾರ ಆಡುತ್ತಿರು ಗುಣ ಗಾನ ಗರತಿಯ. ಪತಿಯ ಧ್ಯಾನವ ಮಾಡು ನಿರಂತರ, ಪತಿಯ ಧ್ಯಾನವ ಮಾಡು ನಿರಂತರ, ಪತಿಯ ಧ್ಯಾನವ ಪತಿಯ ಧ್ಯಾನವ
ಮಿತ್ರದೇವ ಈ ಶಕುನಿಯ ಎದೆಹುತ್ತದೊಳಗಿದ ಭೇದ ನೀತಿಯೆಂಬ ನಾಗರಿಯ ಭೂತ್ಕಾರಕ್ಕೆ ಜಾತಿ ಜಡಬಡೆದು ಕಮರುವವು ಕೋಮಲಕರುಳ ಸೌಹಾರ್ದ ಸೂತ್ರಗಳು ಅಶ್ವತ್ಥಾಮ ಪಾಂಡವರಿಗೆ ಪ್ರತಿಕಾರ ಎಂಬ ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸುತ್ತಿದ್ದರೆ ದಾರಿ ಕಾಣದು ಈ ಶಕುನಿಯ ಕಾರಸ್ಥಾನದ ಕಣ್ಣಿಗೆ. ಇಂದು ಒಂದು ಸಿದ್ಧವನ್ನೇ ನುಂಗುವ ಕ್ರಿಯೆ ಕಾಣುತ್ತಿದೆ. ಅಶ್ವತ್ಥಾಮನರು ಅಶ್ವತ್ಥಾಮ ಅವರನ್ನು ಉರಿಗಣ್ಣರು ಶ್ರೀಮಾಪತಿ ಷಣ್ಮುಖ ಸ್ವಾಮಿಯ ಶಾಂತಾರ ಸೋಯನಲ್ಲಿ ತುಂಡು ತುಳುಕಾಡುತ್ತಿದೆ. ಅಶ್ವತ್ಥಾಮನಗಳು ದುರ್ಯೋಧನನು ದಂಡಾಧಿಪತಿ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಪಾಂಡವರಿಗೆ, ಮತ್ತೆ ಅಳಿಗೋಲವಿಲ್ಲ ಪೂರ್ಣನ ಕಣ್ಣಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನ ನೆಲೆಗೆ 2 ಬಾಣಗಳನ್ನು. ಕರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಇನ್ನೊಂದು ಜಾತಿ ದ್ವೇಷದ ರಾಮ ಬಾಣ. ನಗೆ ನಗೆ ಈ ಪುರುಷಂತಾನದ ಸಮಾಪ್ತಿಯ ಸಮಯದಲ್ಲಿ ನಗೆ ನಮಗೆ ಈ ಕೌರವೇಶ್ವರನ ಮಾರ್ಗಕ್ಕೆ ನೋಡುವುದರಂತಿದ್ದ ಆ ಮುತ್ತಜ್ಜ ಭೀಷ್ಮಾಚಾರ್ಯರು 10 ದಿನ ಒಳನಾಡಿ ಕೃಷ್ಣನ ಕುಹರದಲ್ಲಿ ಪ್ರಾಂತ್ಯಗಳಿಗೆ ಬಿಲ್ಬಾಣವನ್ನು ಬಿಟ್ಕೊಟ್ಟು ಬಾಣ ಮಂಚದ ಮೇಲೆ ಮಲಗಿರುವ ಸಮಯದಲ್ಲಿ ನಮಗೆ ಧನುರಾಚಾರ್ಯ ದ್ರೋಣಾಚಾರ್ಯರು ಮರಣವನ್ನು ನಮ್ಮ ಕಳವಳಿಕೆಯ ಕತ್ತಲು ಕುರುದೇವತೆಯು ಕುರುಡಾದ ಸಮಯದಲ್ಲಿ ನಮಗೆ ಮತ್ತೆ ನಗೆ ಇದಾವ ನಗೆ. ನಮ್ಮ ಅಂಜಿಕೆಗಳೆಲ್ಲ ಬಂಜೆಯಾಗುವುದಕ್ಕೆ ಹುಡುಗರ ಆಶೆಯಲ್ಲಿ ನಗುವ ನನ್ನ ನಂಚು ನಗೆಸಿಯೋದನ ಈ ದುರ್ಯವಾದ ವೀರೋತ್ತಮದಿಂದ ರಂಜಿತವಾದ ಧೃತರಾಷ್ಟ್ರನ ಸಿಂಹಾಸನಕ್ಕೆ ಸೋಲಿಲ್ಲವೇ ಆ ಕುಂತಿಯ ಕುಂದೆಗಳಿಗೆ ಆ ದ್ರೌಪದಿಯ ದಂಡೆಯದ ಅದಷ್ಟು ಗಟ್ಟಿ ಮುಟ್ಟಾಗಿದೆ. ಪಾಂಡವರನ್ನು ಆಡದ ಕುಂತ ಮಾತ್ರ ಅಧರ್ಮಿಣಿಯರು
ಇತ್ತ ಈ ಕೋರಲೇಶ್ವರ ತಾಯಿಯಾದ ಗಾಂಧಾರಿ ಗರತಿ ರತನ ಅವರ ಪಾಲಿತ್ತಾಡುವ ಪುತ್ರನಿಗೆ ಪರಾಜಯವೇ ಸಾವಿತ್ರಿ ಸದೃಶವಾದ ಪ್ರಾಣಮತೆಯ ಮಕ್ಕಳಿದ್ದಾದ ಮೋಹನಿಗೆ ಪಂಚ ಪುಣ್ಯದ ಬೆಳಸಿಗೆ ಭಯ ಪಾಪದ ವಿಷಮಯ ಬೆಳಸಿಗೆ ರೋಗ ಕೀಟಗಳ ಕಾಟ ಅತ್ಯಂತ ಕಡಿಮೆ ಕೌರವರು ಪುಣ್ಯದ ಬೆಳಸು ಪಾಂಡವರು ಪಾಪದ ಬೆಳಸು ನಮ ಹಾಗಾದರೆ ಅಂಟಿಕೊಂಡಿದೆ ಈ ಪುಣ್ಯದ ಬೆಳಸಿಗೆ ಏನು ಹೇಳಲು ಕೌರವೇಶ್ವರ ನಾರಿಯ ಅಂತರಂಗವನ್ನು ತಿಳಿದುಕೊಳ್ಳುವ ತಿಳುವಳಿಕೆ ಬೆಳಗಲಿಲ್ಲಲ್ಲೋ ನಿನ್ನ ಮಂದ ಬುದ್ಧಿಗೆ ಹರಡಿದ ಹೂವಿನ ಒಟ್ಟುಗಳು ಮೋಡದಲ್ಲಿ ನಾಡುವ ನಿಸರ್ಗದಂತೆ ನರಳುತ್ತಿದೆ ಪುಣ್ಯ ಮೂರ್ಖತನದಲ್ಲಿ ನಿನ್ನ ಭಾನುಮತಿಯ ಶೀಲದ ಹೊಟ್ಟೆಯಲ್ಲಿ ಅಂದು ನಿನ್ನ ಬಿಗಿದಿದ್ದ ಆ ಗಂಧರ್ವನ ಗೋಡದ ಕಟ್ಟಿನ ಕಟ್ಟನ್ನು ಅಂದು ಬಿಚ್ಚುವುದಾಗಲಿಲ್ಲಲ್ಲೂ ನಿನ್ನ ಹೆಂಡತಿಯ ಕೈಯಿಂದ ಪ್ರವೇಶ ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುತ್ತಿರುವುದು ಅಲ್ಲಿ ನಾಚಿ ಬಾರಲು ಜಯಲಕ್ಷ್ಮಿ ಎಲ್ಲಿ ಸೈನಿಕನ ಸುರಿಯುವುದು ಸುರಿದಿರುವುದು ಅಲ್ಲಿ ದೊರಕದೆ ಮಗೆ ಜಯ ಸಿರಿಯ ದೊರೆತನ ಮಮ ಕೇದಿಗೆ ಒಡೆಯೊಳಗೆ ಒದಗಿರುವುದೇ ನೀನಾಗ ಮಮ ನಿನ್ನ ಸಾಹಸಕ್ಕೆ ಕಣ್ಣ ಕುರುಡ ಜೊತೆಗೆ ಕಣ್ಣಾದ ನಿನ್ನ ಗತಿ ನಿನ್ನ ಮತಿ ನಿನ್ನ ಸಾಹಸಕ್ಕೆ ಕಣ್ಣಾಗಲರಿಯದೆ ಸಾಗಿ ಬರುವ ಜಯಲಕ್ಷ್ಮಿಗೆ ಕೌನ್ ತೊಡುಕುಗಳಿದ ಕಸದ ಬಳಿ ಕಚ್ಚಿ ಹೋಗದೆಯೋ ಈ ಛಲದಂಕ ಮಲ್ಲನ ಛಲದ ಸೆಳವಿನ ಬಿಚ್ಚು ಮಾತಿನಲ್ಲಿ ಬಿಚ್ಚಿ ಹೇಳಿದೆ ಇವರಿಗೆ ಕರುಣಿನಲ್ಲಿ ಬದುಕಿದ ವಿಷಯವನ್ನೆಲ್ಲ ಛಲದಂಕ ಮಮ ನಿಮ್ಮ ಬಿಸಿಸಿರು ನಾಟು ಕನ್ನಡರು ಮಮ ಬೆಂಕಿ ಮನೆಯಂತೆ ಕಣ್ಣಿನಗಳೆಲ್ಲ ತೋಡು ಬಿಡುವ ಅನತ್ಯ ಮೇಲೆ ಈಗವಳ ಆರಾಧ ದೈವ ಅಶ್ವತ್ಥಾಮ ಮದುವೆ ಸರಿಯಾಗಿ ಭಾನುಮತಿ ಅಂತಃಪುರದಲ್ಲಿ ಕಾಲಿಟ್ಟರೆ ಕೌರವೇಶ ನಿನಗಲ್ಲಿ ಉಳಿದು ಕಾಣುವುದು ಬೇರೆ ನಾವು ಸಾಕ್ಷಿ ಬೇಡ ಮುಂದಾಗಿ ಸಾಧನ ಮಾತಾಡ್ತಾನೆ ಮುಂದಾಗು ಅಶ್ವತ್ಥಾಮ ಯಾರು ಮದನಿಸಿ ಬಂದೆಯ ಬೆದರದಲೇ ಬೆಚ್ಚದಲೇ ಈ ಬೀರನ ಬೆಳೆದು ಕಾರಂಗಿಯಾಗಿ ಐತರುಗಳ ಮಣಿಯೇ ರಾಜಕಾರಣಗಳು ನೀನು ಮಾತಿನಲ್ಲಿ ಪ್ರಸರಿಸಿ ಆದ್ದರಿಂದ ನನ್ನ ಕಾರ್ಯಕ್ಕೆ ನಿನ್ನನ್ನೂ ಪರಿಗಣಿಸಿದೆ ಬೇಕು ಇವನು ವೈಯಾರ ಮತ್ತು ಶೃಂಗಾರ
ಮಗನಿಸಿ ಉತ್ತಮ ಕಿವಿಯಿಂದ ಮಾಡು. ಈ ಕಾರ್ಯವನ್ನು ಕುಶಲತೆಯಿಂದ ಕೊನೆಗಾಣಿಸಬೇಕು. ಆಗಲಿ ಮಹರ್ಷಿ, ನಾನು ಎಂತಹ ಚತುರ ಎಂಬುದನ್ನು ತೋರಿಸುವುದಕ್ಕಾಗಿ ಸಮಯವಿಲ್ಲ. ನಾನೇನು ಬರಲಿ? ಬರುವವಳೆ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುಷ್ಟ ದುರ್ಯೋಧನ, ಹಸ್ತಿನಾವತಿಯ ಮಹತ್ವರದಿಂದ ರಕ್ತರಾತ್ರಿಯ ಮಹತ್ವರದವರೆಗೆ ರಕ್ತದ ಕೋಣೆಯನ್ನೇರ್ಪಡಿಸಿ ಆ ರಕ್ತದ ಬಡುವಿನಲ್ಲಿ ನಿನ್ನ ರಕ್ತ ಸಿಂಹಾಸನವನ್ನು ಮುಳುಗಿಸಿ ನಿನ್ನನ್ನು ಖಂಡಿಸುವ ತನಕ ಎಲ್ಲಿಯ ನಿದ್ದೆ, ಎಲ್ಲಿಯ ನೆಮ್ಮದಿ, ಇನ್ನೆಲ್ಲಿಯ ಶಾಂತಿ. ನನಗೆ ಶಾಂತಿ ವಿಶ್ರಾಂತಿಗಳು ಸಿಗಬೇಕಾದರೆ ಯಾವ ನಿನ್ನ ಸತಿ ಭಾನುಮತಿ ಮುಂದೆಯಾಗಿ ಮಂಡೆಗೆದರಿ ಚಿನ್ನ ಭಿನ್ನವಾದ ನಿನ್ನ ರುಂಡದ ಮೇಲೆ ಬಿದ್ದು ಕಾಲಾಡುವುದೆಂದರು ಎಂದು ನಲ್ಲಿ ನಯನದಿಂದ ನೋಡುವನು. ಅಂದೇ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರ ಆತ್ಮಕ್ಕೆ ಶಾಂತಿ, ಈ ಶತ್ರುವಿಗೆ ವಿಶ್ರಾಂತಿ. ಕುರುಕುಲದ ರಣಕನೇ, ನೀನಾಗುವೆ ರಣರಂಗದಲ್ಲಿ ನರಪತಿ. ಕರೆವ ಬಿರುಗಾಳಿಗೆ ಸೇಡಿನ ಕಾರ್ಮೂಲವನ್ನೆಬ್ಬಿಸಿ ದ್ವೇಷಾಂತೆಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ತಲೆಯನ್ನು ಬಿರಿಯುವಂತೆ ಮಾಡಿ ಈ ಶಕ್ತಿ ಹೊತ್ತಿಸಿದ ಸೇಡಿನ ಗಾಳಿಯಲ್ಲಿ ತೂಗಲಿರುವುದು ಜಗದ ಜೋಕಾಲಿ. ಕಡಲ ಕುಡಿದಿಟ್ಟ ದಿವ್ಯಾತ್ಮನು ನೀ. ಆ ಗಾತ್ರದಲ್ಲಿ ಸೂರ್ಯನನ್ನು ಎಷ್ಟು ಪಾಲು ಮಿಕ್ಕಿರುವಿ ಎಂಬುದು ಗೊತ್ತಾಗದು ಈ ಮಣ್ಣಿನ ಮಡಿಲ ಮಕ್ಕಳಿಗೆ. 3 ಪಾದಗಳಿಂದ 3 ಲೋಕಗಳನ್ನು ಆಕ್ರಮಿಸಿದ ತ್ರಿವಿಕ್ರಮನು ಕೇವಲ ಕೂಸು ನಿನ್ನ ಕಣ್ಣಿಗೆ. ಓ ಮಹತ ಮಹಿಮನೆ, ಓ ಮಹತ ಮಹಿಮನೆ, ನಿನ್ನೆದೆಯ ಮಲಗಿರುವ ಅಗ್ನಿರಸ ಕಾಲನೆ ಕೆಳಗೆ ನನ್ನನ್ನು ಆಶೀರ್ವದಿಸಿ
ಎಚ್ಚರಾಗು. ನೀನು ಮನಸ್ಸು. ನಾನು ಎಚ್ಚರಾದರೆ ನೀನು ಎಚ್ಚರಾಗು. ಮನಸ್ಸನ್ನು ಗೆದ್ದವನನ್ನು ಅಜಿಂಕ್ಯ ವೀರನೆಂದು ನುಡಿಯುತ್ತಿದೆ ಆ ಅಮರರ ನಾನು. ಆದ್ದರಿಂದ ಓ ಮನಸ್ಸೇ, ಅಶ್ವತ್ಥಾಮನ ಮನಸ್ಸೇ, ಬಗೆ ಬಗೆಯ ಬಣ್ಣಗಳುಳ್ಳ ಬಾಳಿನ ಬಣ್ಣಕ್ಕೆ ಭ್ರಮಗೊಳ್ಳದೆ ಅದರ ಬೇರುಗಳನ್ನು ಇಳಿದು ಅಲ್ಲಿರುವ ಜಗಲ ಭಾವಗ್ರಂಥಗಳನ್ನು ಒಡೆದು ನೋಡಿದರೆ ಬಿಡದ ಕಾಣುವುದು ನಿನಗೆ ಮನಸ್ಸೆತ್ತುವ ಮಹಾನ. ಓ ಮನಸ್ಸೇ, ಅಶ್ವತ್ಥಾಮನ ಮನಸ್ಸೇ, ಪಾಂಡವರ ರಕ್ತ ಮಾಂಸಮದ್ದಾದಿಗಳಿಂದ ಈ ಅಶ್ವತ್ಥಾಮನು ತನ್ನ ತಂದೆಗೆ ಪಿಂಡ ಪ್ರದಾನ ಮಾಡಲಿರುವನು ಎಂಬುದನ್ನು ಮಾತ್ರ ಮರೆಯದಿರು. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ಈ ಶಬ್ದಗಳನ್ನಾರು ನುಡಿಸಿದರು. ಗುರು ತರುಣ ತಂದೆ ಸತ್ತದ್ದಕ್ಕಾಗಿ ದುಃಖ ವಿಫಲ. ಗುರುಪುತ್ರ, ಈಗ ಮನುಷ್ಯತ್ವವನ್ನ ಮಣ್ಣುಗೊಳಿಸಿಕೊಂಡಿರುವ ಮಾನವರಿಗೆ ಉಳಿದಿರುವುದು ಅತ್ಯುಗ್ರವಾದ ದ್ವೇಷ ಭಾವನೆ ಒಂದೇ ಅಲ್ಲವೇ? ಇದೇ ಉಚ್ಚಾರ ಪಾಂಡವರ ಪಟ್ಟ ಬೆಳೆಸಿ ನಿನ್ನ ಅಣ್ಣನು ನನ್ನ ತಂದೆಯ ಕತ್ತನ್ನು ಕೊಯ್ದಿರುವಾಗ ನಾನು ದ್ವೇಷವನ್ನು ಬದಿಗಿರಿಸಿ ನಿನ್ನೊಡನೆ ಶಾಂತಿಯಿಂದಲೂ ಧರ್ಮದಿಂದಲೂ ಮಾತನಾಡುತ್ತೇನೆ. ಅಂದ ಬಳಿಕ ಸಮಸ್ತರು ಮನುಷ್ಯತ್ವವನ್ನು ಕಳೆದುಕೊಂಡಿರುವರೆ. ಯಾವತ್ತೂ ಮನುಷ್ಯ ಕುಲವೇ ಮನುಷ್ಯತ್ವವನ್ನ ಕಳೆದುಕೊಂಡಿದೆ ಗುರುಪುತ್ರ. ಇದೇ ಈಗ ತಮ್ಮ ನಾಲಿಗೆ ನುಡಿಸಿದ ಶಬ್ದಗಳು ಯಾವ ಶಬ್ದಗಳು? ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಲ್ಲಿ ಈ ಶಬ್ದಗಳಿಗೆ ದ್ವೇಷದ ಬಣ್ಣ ಬಳಿದಿದೆಯಲ್ಲವೇ ನೀನು? ಆ ಬಳಿಕ ಸಾಮಾನ್ಯರ ಬಾಳೇನು? ಗುರುಪುತ್ರ, ಇಂದು ಎಲ್ಲಿ ಕನ್ನಡದಲ್ಲಿ ಕಾಪುದು ಕೈಸಾಗದವರ ಕಣ್ಣೀರು ಸಕಲರ ಹರಿಸಿದ ನೆತ್ತರು. ಪ್ರೀತಿಯೇ ಪವಿತ್ರವೆಂದು ಎರಡನೇ ಸಮಸ್ತ ಮಾನವ ಕುಲಕ್ಕೆ ತಳಹದಿಯನ್ನು ಉದ್ಘೋಷಿಸಿದ ಉಪನಿಷತ್ತಿನ ವಾಣಿಗಳು ಹಳೆಯ ಮತ್ತಿಗೆಯ ಮಾತುಗಳಾಗಿವೆ, ಮತ್ತೆ ಸುಳ್ಳಿನ ಕಂತೆಗಳಾಗಿವೆ. ಅಂದಾಗ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾರು ಆ ಪರಮಾತ್ಮ. ಆತನು ಸೂತ್ರಧಾರಿ, ನಾವು ಪಾತ್ರಧಾರಿ. ಆದ್ದರಿಂದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವು ಆ ಪರಮಾತ್ಮನು. ಆ ಪರಮಾತ್ಮನು ರಕ್ತ ಪಿಪಾಸುವಾಗಿರುವನು. ಆಗದಿನ್ನೇನು? ಅಂತೆಯೇ ಆ ಪರಮಾತ್ಮನಿಗೆ ಅರ್ಪಿಸುತ್ತಿದೆ ಈ ಮನುಜ ಕುಲ ರಕ್ತಾಂಜಲಿಯ ತರ್ಪಣ. ನಡೆದಿರುವ ಭಾರತದ ಯುದ್ಧವೇ ಈ ಮಾತಿಗೆ ತರ್ಪಣ. ಅಶ್ವತ್ಥಾಮಾರ್ಯರೇ, ಭಾರತ ವೀರರಿಗೆ ದಾರಿ ದಿಕ್ಕುಗಳು ತಪ್ಪಿದರು, ಭಾರತ ಸ್ತ್ರೀಯರಿಗೆ ಎಂದಿಗೂ ದಿಕ್ಕು ತಪ್ಪುವುದಿಲ್ಲ, ದಾರಿ ತಪ್ಪಿದರು. ಸಮಸ್ತ ಮಾನವ ಕುಲದ ಪ್ರಗತಿಯ ಪ್ರಭಾವನೆಗೆ ಕಾರಣವಾಗಿರುವ ಶಾಶ್ವತ ಮೌಲ್ಯಗಳನ್ನ ತಿಳಿಸಿಕೊಟ್ಟಿರುವ ವೇದೋಪನಿಷತ್ತುಗಳ ವಾಣಿಯನ್ನು ತಿರಸ್ಕರಿಸಿ ಒಂದನ್ನೊಂದು ಹನ್ನೊಂದನ್ನಾಗಿ ಮಾಡುವ ಆ ಶಕುನಿಯ ವಾಣಿಯನ್ನು ಸತ್ಕರಿಸಿ ಆತನ ಮಾತಿನ ಪ್ರತಿಯೊಂದು ಅಕ್ಷರಕ್ಷರಕ್ಕೆ ಅಮರತ್ವದ ಸಿರಿಗುಡಿಯ ಕಟ್ಟಿದ ಆ ಕೌರವೇಶದ ರಾಜದಂಡದ ಪ್ರಭಾವವಿದು. ಪಿತಾಮಹ ಭೀಷ್ಮರಂತೆ ತಾವು ಕೂಡ ಅಧರ್ಮಕ್ಕೆ ಹೆಗಲುಕೊಟ್ಟು ಈ ಭೂಮಿಯೆಲ್ಲವೂ ಸ್ಮಶಾನವಾಗಿದೆ ಎಂದೆನಿಸುವಂತೆ ಮಾನವರಿಗೆ ಹಾಕುತ್ತಿರುವಿರ. ಅಧರ್ಮ ಅದು ನಮ್ಮಿಂದ. ಧರ್ಮಯುದ್ಧದಲ್ಲಿ ಅಧರ್ಮದ ರಾಜನೀತಿಗೆ ಹೆಗಲುಕೊಟ್ಟವರು ಯಾರು? ಯಾರು? ಭೂಮಿಗೂ ಬಾಲಕ್ಕೂ ಯೋಗ ಸೇತುವೆಯ ಕಟ್ಟಿ ಕಳೆ